ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸೂರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಯಾರ್ದಪ್ಪ ಇದು ಎಷ್ಟಿಲ್ದಿರೋ ನಂಬರು? ಹಲೋ ಅಣ್ಣ, ನಾನ್ ಕೀರ್ತಿ ಮಾತಾಡ್ತಿದ್ದೀನಿ. ಅಲ್ಲಿ ನಿಮ್ ಸುತ್ತಮುತ್ತ ಮನೆಯವ್ರು ಯಾರಾದ್ರೂ ಇದ್ರೆ ಸ್ವಲ್ಪ ದೂರ ಬಂದ್ ಮಾತಾಡಿ. ಇಲ್ಲಮ್ಮ, ನಾನು ಹೊರಗಡೆನೆ ಇದ್ದೀನಿ. ನೀವು ಆಶ್ರಮಕ್ಕೂ ಹೋಗಿಲ್ವಂತೆ, ಎಲ್ಲಿದ್ದೀರಾ? ದಯವಿಟ್ಟು ನನ್ನನ್ನೇನು ಪ್ರಶ್ನೆಗಳು ಕೇಳ್ಬೇಡಿ ಅಣ್ಣ. ನಾನ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ಮನೆಯವರೆಲ್ಲ ಹೇಗಿದ್ದಾರೆ? ಹಾಗೆ ಅಂತ ಹೇಳಮ್ಮ, ಇಲ್ಲಿ ರಾಘಣ್ಣನ್ ಮದ್ವೆ ಇಂಥ ವಿಷಯ ಗೊತ್ತಾಯ್ತಣ್ಣ. ವಿಧಿ ನಿಮ್ಮಿಬ್ರು ಗಂಟಾಕ್ಬೇಕು ಅಂತಿದೆ, ಆದ್ರೆ ನೀವೇ ತಪ್ಪಿಸ್ಕೊಂಡು ಓಡಾಡ್ತಿದ್ದೀರಾ. ಈಗ ನೀವೆಲ್ಲಿದ್ದೀರಾ ಹೇಳಿ, ಅಲ್ಲೇ ಬಂದು ಮಾತಾಡ್ತೀನಿ. ನಾನ್ ಕೇಳಿದ್ದು ಮನೆಯವರೆಲ್ಲ ಹೇಗಿದ್ದಾರೆ ಅಂತ. ಈಗೆಲ್ಲ ಚೇತರಿಸ್ಕೊತಾ ಇದ್ದಾರೆ ಅಂತ ಬಾಯಿ ಮಾತಿಗೆ ಹೇಳ್ಬೋದಷ್ಟೇ. ಮದ್ವೆ ನಿಂತು 1 ತಿಂಗಳಾಯ್ತು. ಎಲ್ರ ಮುಖದಲ್ಲಿದ್ದ ಕಳೆ ಕಳೆದೋಗಿದೆ. ಆ ಮನೆ ಸಂತೋಷ ನೇಣು ಹಾಕೊಂಡಿದೆ ಅನ್ಸ್ತಾ ಇದೆಯಮ್ಮ. ಅದು ಬಿಡಮ್ಮ, ನೀವ್ ಹೇಗಿದ್ದೀರಾ? ನೀವೆಲ್ಲಿದ್ದೀರಾ ಹೇಳಿ? ಅದು ಮುಖ್ಯವಾದ ವಿಚಾರ ಅಲ್ಲ ಅಣ್ಣ. ನನಗೆ ಆ ಮನೆ ವಿಷಯ ಗೊತ್ತಾಗ್ಬೇಕು, ಅದಕ್ಕೆ ಆಗಾಗ ಫೋನ್ ಮಾಡ್ತಿರ್ತೀನಿ. ಅಲ್ಲಮ್ಮ, ನಿಮ್ ನಂಬರ್ ಕೊಡಿ, ನಾನೇ ಫೋನ್ ಮಾಡ್ತೀನಿ. ಬೇಡ ಅಣ್ಣ, ವಿಷಯ ಏನಾದ್ರೂ ಬೇಕಾದಾಗ ನಾನೇ ಫೋನ್ ಮಾಡ್ತೀನಿ. ಹಾಗಲ್ಲಮ್ಮ, ರಾಘಣ್ಣ ನಿಮ್ ನೆನಪಲ್ಲಿ ಹೇಗಾಗಿದ್ದಾರೆ ಗೊತ್ತಾ? ಯಾವಾಗ್ಲೂ ಲವಲವಿಕೆಯಿಂದ ಇದ್ದ ಮನುಷ್ಯ ಈಗ ಯಾಕೆ ಬದುಕಿದೀನೋ ಅನ್ನೋ ರೀತಿ. ಸಾಕು, ಈಗ ನಾನೇ ನಾ ವಿಷಯ ಕೇಳಲಿಲ್ಲ ತಾನೆ. ಹಾಗಲ್ಲ ರಾಘಣ್ಣ. ಹಲೋ, ವಧುವರ ಮ್ಯಾಟ್ರಿಮೋನಿಯಲ್ಸಾ? ನಾನಲ್ಲಿ ರಮೇಶ್ ಅನ್ನೋರ ಹತ್ರ ಮಾತಾಡಬೇಕಿತ್ತು. ಹಾಂ ರಮೇಶ್, ನಾನು ದಯಾನಂದ್ ಮಾತಾಡ್ತಿರೋದು. ಹುಡುಗಿರ ಫೋಟೋಸ್ ಎಲ್ಲ ರೆಡಿ ಇದೆ ತಾನೆ? ಸರಿ ಸರಿ, ಹಾಗಾದರೆ ನಾಳೆನೇ ಅದನ್ನೆಲ್ಲ ತಗೊಂಡು ನಮ್ಮ ಮನೆಗೆ ಬಂದ್ಬಿಡಿ. ನಮ್ಮನೆಯವರೆಲ್ಲ ಮನೇಲಿ ಇರೋಕ್ಕೆ ಹೇಳ್ತೀನಿ. ಹಾಂ ಹಾಂ, ರಾಘವನೂ ಇರ್ತಾನೆ. ಓಕೆ ಓಕೆ, ಬಾಯ್. ದೊಡ್ಡಪ್ಪ, ಏನ್ ಮಾಡ್ತಿದ್ದಾರೆ ದೊಡ್ಡಪ್ಪ? ನನಗೆ ಗೊತ್ತಿರೋರೊಬ್ರು ರಮೇಶ್ ಅಂತ ಇದ್ದಾರೆ, ಮ್ಯಾಟ್ರಿಮೋನಿಯಲ್ಸ್ ಅಲ್ಲಿ ಕೆಲಸ ಮಾಡ್ತಾರೆ. ಹುಡುಗಿರ್ ಫೋಟೋಸ್ ತಗೊಂಡು ನಾಳೆ ಮನೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಬಾವಾ, ಫೋಟೋ ತರೋಕೆ ಹೇಳಿರೋದೇನೋ ಸರಿ, ಆದ್ರೆ ಮದುವೆ ಯಾರಿಗೆ ಬಾವಾ? ಇನ್ಯಾರಿಗೆ? ನಮ್ಮ ರಾಘವಂಗೆ. ಹೌದು, ರಾಘವನ್ ಮದುವೆ ನಿಂತಿದ್ರಿಂದ ಮನೆಯಲ್ಲಿ ಎಲ್ಲರೂ ಮನ್ಸಿಗೂ ನೋವಾಗಿತ್ತು. ಈಗ ಎಲ್ಲರೂ ಆ ನೋವಿಂದ ಹೊರಗೆ ಬಂದಾಗಿದೆ. ಇಂಥ ಸಮಯದಲ್ಲಿ ಒಂದು ಒಳ್ಳೆ ಹುಡುಗಿ ನೋಡಿ ನಿನಗೆ ಮದುವೆ ಮಾಡಿಸ್ಬಿಟ್ರೆ ಕಳೆದು ಹೋಗಿರೋ ಸಂತೋಷನ ಮತ್ತೆ ಪಡೆದಂಗಾಗುತ್ತೆ ಕಣೋ. ಕಳೆದೋಗಿರೋ ಸಂತೋಷನ ಇನ್ನೊಂದ್ರಲ್ಲಿ ಪಡ್ಕೊಡೋದಕ್ಕೆ ಆಗೋದಿಲ್ಲ ದೊಡ್ಡಮ್ಮ. ಈ ಪ್ರಯತ್ನ ಬಿಟ್ಬಿಡಿ. ಹೇಗೋ ಬಿಟ್ಬಿಡಕ್ಕಾಗತ್ತೆ? ಅಕ್ಕ ಹೇಳೋದು ಸರಿನೇ. ಹೀಗೆಲ್ಲ ಆಯ್ತು ಅಂತ ಪೂರ್ತಿ ಜೀವನ ಮದುವೆ ಮಾಡದೆ ಹೀಗೆ ಕೂತಿರಕ್ಕಾಗತ್ತೇನೋ? ಅಮ್ಮ ಪ್ಲೀಸ್, ದಯವಿಟ್ಟು ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡಿದ್ದೀವಿ, ಅದಕ್ಕೆ ಇನ್ನೊಂದು ಮದುವೆ ಪ್ರಸ್ತಾಪ ಬಂದಿರೋದು. ರಾಘವ, ಹೊಸದನ್ನ ನಾವೇ ಮರ್ತಿದ್ದೀವಿ, ನೀನು ಮರ್ತು ಬಿಡು. ದಯವಿಟ್ಟು ನನ್ನನ್ನ ಮಾತಾಡಕ್ ಬಿಡ್ತೀರಾ? ಮಾತಾಡೋಕೆ ಇನ್ನೇನು ಉಳ್ದಿಲ್ಲ ಕಣೋ. ಮನೆಯಲ್ಲಿ ದೊಡ್ಡವರೆಲ್ಲ ನಿರ್ಧಾರ ಮಾಡೋದು ನಿನ್ನ ಒಳ್ಳೇದಕ್ಕೋಸ್ಕರ. ನೀನ್ ಸುಮ್ಮನೆ ಏನು ಮಾತಾಡ್ಬೇಡಪ್ಪ, ಮದ್ವೆಗೆ ಒಪ್ಕೋ ಸಾಕು.
ನೋಡಿ, ಆಗಿರೋದನ್ನ ಜೀರ್ಣಿಸ್ಕೊಳಕ್ ಇನ್ನೂ ನನ್ನ ಕೈಲಿ ಆಗ್ತಿಲ್ಲ. ಅಂಥದ್ರಲ್ಲಿ ಈ ಮದುವೆ ಅವಶ್ಯಕತೆ ಇದೆಯಾ ಹೇಳಿ? ಇದರಿಂದ ನೀವೆಲ್ಲ ಹೊರಗಡೆ ಬಂದಿರ್ಬೋದು, ಆದ್ರೆ ನನ್ನ ಕೈಲಿ ಸಾಧ್ಯ ಇಲ್ಲ. ಬರೋ ಪ್ರಯತ್ನ ಮಾಡಕ್ಕೆ ಯಾವ್ದಾದ್ರು ಕೆಲ್ಸಕ್ಕೆ ಸೇರ್ಬೇಕು ಅಂತಿದ್ದೀನಿ. ಆ ಕೆಲಸದಲ್ಲಿ ನನ್ನ ಮನಸ್ಸನ್ನ ಬರಿಬೇಕು ಅಂತಿದ್ದೀನಿ. ಅವನು ಹೇಳಿದ್ರೆ ಸರಿನಾ? ಕೆಲಸದಲ್ಲಿ ಮನಸ್ಸನ್ನ ತೊಡಗಿಸ್ಕೊಂಡ್ರೆ ಹಳೇದನ್ನೆಲ್ಲ ಮರೆತು ಹೊಸ ಜೀವನನ ಶುರು ಮಾಡ್ಬೋದು. ರಾಘವ, ಒಂದು ಕೆಲಸ ಮಾಡು. ಹೇಗೂ ನಾನು ಹೊಸ ಪ್ರಾಜೆಕ್ಟ್ ಶುರು ಮಾಡ್ತಿದ್ದೀನಿ, ನೀನು ಬಂದು ಜಾಯಿನ್ ಮಾಡು. ಮನೆ ಬಿಸ್ನೆಸ್ನ ಇಂಪ್ರೂವ್ ಮಾಡೋದಕ್ಕೆ ನೀನು ಹೆಲ್ಪ್ ಆಗುತ್ತೆ ಕಣ. ಬೇಡ ಅಣ್ಣ, ಒಂದೇ ಕಡೆ ಕೆಲಸ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಯಾಕೋ ರಾಘವ, ನಮ್ ಜೊತೆನೆ ಕೆಲಸ ಮಾಡ್ಬೋದಲ್ಲ? ದೊಡ್ಡಪ್ಪ, ಬೇರೆ ಕಡೆ ಇದ್ರೆ ಬೇರೆ ವಿಷಯಗಳು ಇರ್ತವೆ, ಬೇರೆ ಜನ ಇರ್ತಾರೆ. ನನ್ನನ್ನ ನನಗೆ ನೆನಪಿಸ್ಕೊಡೋರು ಯಾರು ಇರೋದಿಲ್ಲ. ಅದೇ ನಿಮ್ ಜೊತೆ ಇದ್ರೆ, ನಿಮ್ ಮುಖ ನೋಡ್ತಿದ್ರೆ ಮತ್ತೆ ಮತ್ತೆ ಅದೇ ವಿಷಯಗಳು ನನಗೆ ಕಾಡ್ತಿರ್ತವೆ. ಇದೆಲ್ಲ ಬೇಕಾ? ನಾನು ಇವುಗಳಿಂದ ಆಚೆ ಬರಬೇಕು. ಅದಕ್ಕೆ ಬೇರೆ ಕಂಪ್ನಿಲಿ ಕೆಲಸ ಮಾಡಬೇಕು. ಸರಿ, ನಮಗ್ ಗೊತ್ತಿರೋರ್ ಕಂಪ್ನಿಲೇ ಕೆಲಸ ಮಾಡು. ಆದ್ರೆ ನೀನ್ ಯಾರ ಜೊತೆ ಕೆಲಸ ಮಾಡ್ತೀಯ ಅನ್ನೋದನ್ನ ನಾನ್ ಡಿಸೈಡ್ ಮಾಡ್ತೀನಿ. ಸರಿನಾ? ಸರಿ ದೊಡ್ಡಪ್ಪ. ವೆರಿ ನೈಸ್. ಆಗಿರೋದನ್ನ ಮರೆಯೋ ಪ್ರಯತ್ನ. ನೀವುಗಳದೆಷ್ಟೇ ಪ್ರಯತ್ನ ಪಟ್ರು ಅದಾಗೋದಿಲ್ಲ. ಆಗೋದಕ್ಕೆ ನಾನ್ ಬಿಡೋದಿಲ್ಲ. ಈ ಒಗ್ಗಟ್ಟು ಅನ್ನೋ ಫ್ಯಾಮಿಲಿಲಿ ಯಾರನ್ನ ಚಿವುಟಿದ್ರೆ ಯಾರಿಗ್ ನೋವಾಗತ್ತೆ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ರೋಹಿಣಿ, ಏ ರೋಹಿಣಿ, ಏನೋ ನೋಡ ಇಲ್ಲೇ ಪೋಸ್ಟ್ ಮ್ಯಾನ್ ಬಾಗ್ಲಲ್ಲೇ ಲೆಟರ್ನ ಬಿಸಾಕಿ ಹೋಗಿದ್ದಾರೆ. ನೋಡ್ಕೋಬಾರ್ದ? ಒಳಗಡೆನೆ ಕೂತಿದ್ಯಲ್ಲ. ಹೆಂಗಿದ್ರು ಬರ್ತಿದ್ಯಾ, ತಗೊಂಡ್ ಬಾ. ಏನೇ ಇದು, ಅಪ್ಪಿ ತಪ್ಪಿ ಯಾವ್ದಾದ್ರು ಕೆಲ್ಸಕ್ಕೆ ಅಪ್ಲೈ ಮಾಡ್ಬಿಟ್ಟಿಯಾ? ಅಯ್ಯೋ, ಓದೇ ಇನ್ನ ನೆಟ್ಟು ಮುಗ್ದಿಲ್ಲ, ಇನ್ ಕೆಲ್ಸ ಎಲ್ಲಿಂದ ಬಂತು? ಅಂದಲ್ಲಪ್ಪ. ನೆಟ್ಟಿಗೆ ಮುಗ್ದಿಲ್ಲ ಅಲ್ಲ, ನಿನ್ ನೆಟ್ಟಿಗೆ ಓದ್ದೆ ಅದು ಮುಗ್ದಿಲ್ಲ ಅಂತ ಹೇಳು ಕೋತಿ. ಮುಚ್ಚ ಬಾಯ್ನ. ಲೆಟರ್ ಮೇಲೆ ನೋಡು, ಹೆಸರು ಇರುತ್ತೆ ಯಾರ್ದು ಅಂತ. ನನ್ನ ಹೆಸರೇ ಇದೆ? ಇಲ್ಲ ಕಣ, ನಾನ್ ಕೇರಪ್ಪ. ಇದು ಬಂದಿರೋದು ಕೀರ್ತಿ ಹೆಸರಿಗೆ. ಕೀರ್ತಿ ಹೆಸರುಗ? ತಂಗಿಮ್ಮ, ಇದೇನ್ ತಂಗಮ್ಮ ಇದು? ಬೈ ಮಿಸ್ಟೇಕ್ ನಿನ್ನ ಹೆಸರಿಗೆ ಇಂಟರ್ವ್ಯೂ ಲೆಟರ್ ಬಂದಿದೆ ನೋಡ. ಹೌದಾ? ಸದ್ಯ ಇದು ಬೈ ಮಿಸ್ಟೇಕ್ ಆಗಿ ಬಂದಿದ್ದಲ್ಲ ಅಣ್ಣ, ನಾನೇ ಅಪ್ಲೈ ಮಾಡಿದ್ದೆ. ಅಂದ್ರೆ ನೀನ್ ಕೆಲಸ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿಯ ತಂಗಮ್ಮ? ಮತ್ತೆ ಜೀವನ ಪೂರ್ತಿ ನಿಮ್ಮ ಮನೇಲೇ ಇದ್ದು ನಿಮ್ಗೆ ಭಾರವಾಗಿರ್ಲ? ಹಾಗಲ್ಲ ತಂಗಮ್ಮ. ಹೇಗೆ ಅಂತ ಯೋಚನೆ ಮಾಡೋಷ್ಟು ಬುದ್ಧಿ ನನಗಿದೆ ಅಣ್ಣ. ನಾನು ಯಾವತ್ತಿಗೂ ಇನ್ನೊಬ್ರಿಗೆ ಭಾರವಾಗಿರೋದಕ್ಕೆ ಇಷ್ಟಪಡೋದಿಲ್ಲ. ಹಾಗೆ ನನ್ನ ಕೆಲಸದಲ್ಲಿ ನಿರಂತರವಾಗಿ ಬ್ಯುಸಿ ಆದ್ರೆ ಮಾತ್ರ ಕಳ್ದಿರೋ ಬದುಕನ್ನ ಮರೆಯೋದಕ್ಕೆ ಸಾಧ್ಯ. ತಂಗಮ್ಮ, ಈಗಾಗ್ಲೇ ನಿನಗೆ ಹಳೆ ಬದುಕು ನೆನಪಿಲ್ಲ ಅಲ್ವಾ? ನೆನಪಿದೆ, ಆದ್ರೆ ನನಗೆ ನೆನಪಾಗಿರೋದು ನಿಮಗೆ ಗೊತ್ತಿಲ್ಲ ಅಷ್ಟೇ. ಹಲೋ, ನಾನು ಮಾತಾಡ್ತಾ ಇದ್ದೀನಿ ತಂಗಮ್ಮ. ಹೌದು, ನನಗೀಗ ಮತ್ತೆ ಮರಬೇಕಾಗಿದೆ. ಅದಕ್ಕೆ ನಾನು ಕೆಲಸ ಮಾಡಲೇಬೇಕಾಗಿದೆ. ಈಗ ನಂದು ಅನ್ನೋ ಜೀವನನ ನಾನು ಕಟ್ಕೋಬೇಕು. ಅದಕ್ಕೆ ನಿಮ್ಮ ಸಹಾಯ ಕೇಳಬೇಕೆ ಹೊರತು ನಿಮ್ಮ ಸಂಪಾದನೆನೂ ಕೇಳೋ ಹಾಗೆ ಆಗ್ಬಾರ್ದಲ್ವಾ? ಅದಕ್ಕೆ ಅಪ್ಲೈ ಮಾಡಿದೆ. ಒಳ್ಳೆ ಕೆಲಸ ಮಾಡ್ಬೇಕಿರ್ತಿ. ದುಡ್ಡಿಗೆ ಬೆಲೆ ಇಲ್ಲ ಅಂತ ನಾವ್ ಎಷ್ಟು ಅನ್ಕೊಂಡ್ರು ಆದ್ರೆ ಅದ್ ಕೊಡೋ ಆತ್ಮವಿಶ್ವಾಸ ಇದೆಯಲ್ಲ, ಬೇರೆ ಇನ್ಯಾವುದು ಕೊಡಲ್ಲ. ಸದ್ಯಕ್ಕೆ ನಾನು ದುಡಿಮೆಗೆ ಬೆಲೆ ಕೊಡಬೇಕಾಗಿದೆ ರೋಹಿಣಿ. ನನ್ನ ಕಾಲ್ ಮೇಲೆ ನಾನು ನಿಂತಾಗ ಮಾತ್ರ ನನ್ನ ನಿಜವಾದ ಅಸ್ತಿತ್ವನ ಕಂಡ್ಕೊಳಕ್ ಸಾಧ್ಯ. ಆದ್ರೂ ನೀನ್ ಕೆಲಸ ಮಾಡೋ ಅಗತ್ಯ ಇರ್ಲಿಲ್ಲ ತಂಗಮ್ಮ. ಅಯ್ಯೋ, ಇವನ್ ಮಾತ್ ನೀನ್ ಕೇಳ್ಬೇಡ ಕೀರ್ತಿ. ಈ ಕೆಲಸ ನೀನು ಮೊದ್ಲೇ ಮಾಡ್ಬೇಕಿತ್ತು. ತೆಪ್ಪಗಿರೋ ತಲೆಗೆ 1000 ಯೋಚನೆಗಳು ಬಂದ್ ಸಾಯುತ್ತೆ. ಅದೇ ನಾವ್ ಕೆಲಸ ಮಾಡಿ ಬಂದ್ರೆ ಬೇಡದೇ ಇರೋ ಯೋಚನೆ ಮಾಡೋಕ್ಕೂ ಟೈಮ್ ಇರಲ್ಲ. ಅಂತೂ ಇದರಿಂದ ನನಗೆ ಅರ್ಥ ಆಗಿದ್ದೊಂದೇ, ಜೀವನ ಅನ್ನೋದು ಟೈಮು, ಜೊತೆಗೆ ಆ ಟೈಮ್ನ ಹೇಗೆ ಕಳಿತೀವಿ ಅನ್ನೋದು ಅಷ್ಟೇ.
100% ಕರೆಕ್ಟ್ ಕಣ. ಇದ್ರ ಮಧ್ಯೆ ರಾಘವನ್ ಗತಿ? ಕೀರ್ತಿನೇ ಈ ವಿಷಯದ ಬಗ್ಗೆ ತೆಗೆದಿರೋವಾಗ ನಾವು ಅದ್ರ ಬಗ್ಗೆ ಯೋಚನೆ ಮಾಡಿ ಏನ್ ಪ್ರಯೋಜನ ಹೇಳು? ಮಾತಾಡದೆ ಇದ್ ಮಾತ್ರಕ್ಕೆ ವಿಷಯ ಸತ್ತೋಯ್ತು ಅಂತ ಯಾವತ್ತೂ ಆಗಲ್ಲ. ನಿನ್ನ ಆಶೀರ್ವಾದದಿಂದ ನಂಗೆ ಇಂಟರ್ವ್ಯೂಗೆ ಕಾಲ್ ಬಂದಿದೆ. ನಾನು ಖಂಡಿತ ಇದನ್ನ ಪಾಸ್ ಮಾಡೇ ಮಾಡ್ತೀನಮ್ಮ, ಖಂಡಿತ ಪಾಸ್ ಮಾಡ್ತೀನಿ. ಅದಕ್ಕೆ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಹೀಗೆ ಇರಲಿ ಅಮ್ಮ, ಸದಾ ಹೀಗೆ. ಏನೋ ನಾನು ಪ್ರತಿಯೊಂದು ಪ್ರಾಜೆಕ್ಟನ್ನು ಅಂದವಾದ ಹುಡುಗಿ ಥರ ನೋಡ್ತೀನಿ. ಅಟ್ರಾಕ್ಷನ್ ಅನ್ನೋದು ಹೊತ್ಕೊಂಡು ಎತ್ಕೊಂಡು ಹುಟ್ಟಿರೋಳು ಹೆಣ್ಣು. ಸಿಂಪಲ್ ಆಗಿದ್ರು ಸಡನ್ ಆಗಿ ಅಟ್ರಾಕ್ಟ್ ಮಾಡೋಳು ಹೆಣ್ಣು. ಸೊ ನಾವು ಕನ್ಸ್ಟ್ರಕ್ಟ್ ಮಾಡಿ ಮಾರೋ ಪ್ರತಿಯೊಂದು ಅಪಾರ್ಟ್ಮೆಂಟ್ಗೂ ಹೆಣ್ಣಿನ ಲಕ್ಷಣ ಇರಬೇಕು. ಆಗಲೇ ಕೊಂಡ್ಕೊಳ್ಳೋ ಗಂಡು ಅದ್ರ ಮಿಸ್ಟೇಕ್ಸ್ ನೋಡದೆ ಸ್ಟೇಕ್ಸಿಗೆ ಬರುತ್ತೆ. ಅನುಕೂಲನ ಮಾರ್ತೀವಿ ಅನ್ಬೇಕು, ಆದರೆ ಅಂದನ ಮಾರಬೇಕು. ಆಗಲೇ ಬಿಸ್ನೆಸ್ ಅಲ್ಲಿ ಮೇಲ್ ಬರೋದಕ್ಕೆ ಸಾಧ್ಯ. ಗಾಟ್ ಇಟ್? ಎಕ್ಸ್ಕ್ಯೂಸ್ ಮೀ ಸರ್. ತಂದೆಷ್ಟೊತ್ತಾಯ್ತು? 2 minutes ಆಯ್ತು ಸರ್. ಬರೋಕ್ಕೆ ಮುಂಚೆ ಬಾಗಿಲು ತಟ್ಟಿ ಬರಬೇಕು ಅನ್ನೋದು ನನ್ನ ರೂಲ್. ಬಂದ ಮೇಲೆ ಪರ್ಮಿಷನ್ ಕೇಳೋದು ಈ ಮದನ್ ಮೋಹನ್ ದೃಷ್ಟಿಯಲ್ಲಿ ಯಾವತ್ತೂ ಫೇಲ್. ಇಂಟರ್ವ್ಯೂಗೆ ಅಂತ ಕ್ಯಾಂಡಿಡೇಟ್ಸ್ ಬಂದಿದ್ದಾರೆ, ಅದರಲ್ಲಿ ಚೆನ್ನಾಗಿರೋಳಿದಲ್ಲ. ಅದನ್ನೇ ಹೇಳೋಣ ಅಂತ ಪರ್ಮಿಷನ್ ಕೇಳದೆ ಬಂದೆ. ಗುಡ್. ಪಿ ಅನ್ನೋನು ನಿನ್ನಾಗಿರ್ಬೇಕು. ಅದಕ್ಕೆ ನಿನಗೆ ಆಗಾಗ ಸಂಬಳ ಜಾಸ್ತಿ ಆಗ್ತಿದೆ. ಸರ್, ಆ ಹುಡುಗಿದಲ್ಲ ಅವಳು ರತ್ನನ್ ಕಡೆ ಕ್ಯಾಂಡಿಡೇಟ್. ಕೆಲಸನೂ ತುಂಬ ಚೆನ್ನಾಗಿ ಮಾಡ್ತಾಳಂತೆ, ಚೆನ್ನಾಗಿ ಓದಿದಾಳಂತೆ ಕೂಡ. ವೆರಿ ಕೋಆಪರೇಟಿವ್. ಹಣ ನೋಡಿದ್ರೆ ಯಾರು ಬೇಕಾದರೂ ಹಳ್ಳಕ್ಕೆ ಬೀಳ್ತಾರೆ ವಿನ್ಸೆ. ನೀ ತೋರಿಸಿದಿಲ್ಲ ಆ ಹುಡುಗಿ ಅಂದಾನ ಮೆತ್ಕೊಂಡು ಬಂದಿರೋ. ಆದರೆ ಇವಳು ಅಂದಾನ ಬೈ ಬರ್ತ್ ಹೊತ್ಕೊಂಡು ಬಂದಿರೋಳು. ಇವಳನ್ನ ಕಳಿಸು. ಓಕೆ ಸರ್. ಎಕ್ಸ್ಕ್ಯೂಸ್ ಮೀ ಸರ್. ಆಪುಂಡು ಯಾನಿ ಲೆಕ್ಕನೆ ಆಪುಂಡು. ಪ್ಲೀಸ್ ಕಮ್. ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು ಸರ್. ಕೀರ್ತಿ, ಎಜುಕೇಷನ್ ಇಂದ ಹಿಡಿದು ನಿಮ್ಗೆ ಗೊತ್ತಿರೋ ಕೆಲಸ, ತಿಳ್ಕೊಂಡಿರೋ ಕೆಲಸ ತನಕ ನಿಮ್ಗೆ ಏನೇನು ಗೊತ್ತು ಅಂತ ನೀಟಾಗಿ ಬರೆದಿಟ್ಟಿದ್ದೀರಿ. ಹ್ಯಾಂಡ್ ರೈಟಿಂಗ್ ನಿಮ್ದೇನಾ? ಎಸ್ ಸರ್. ನಿಮ್ಮಷ್ಟೇ ಮುದ್ದಾಗಿದೆ. ಥ್ಯಾಂಕ್ ಯು ಸರ್. ಆದರೆ ಎಲ್ಲೂ ಒರಿಜಿನಲ್ ಸರ್ಟಿಫಿಕೇಟ್ಸ್ ಇಲ್ಲ. ಅಟ್ಲೀಸ್ಟ್ ಫೋಟೋ ಕಾಪೀಸ್. ಐಮ್ ಸಾರಿ ಸರ್, ಅದೆಲ್ಲ ಮಿಸ್ಪ್ಲೇಸ್ ಆಗೋಗಿದೆ, ಯಾವುದೂ ಸಿಗ್ತಿಲ್ಲ. ಲೈಫ್ನಲ್ಲಿ ಯಾರನ್ನು ಯಾವುದನ್ನು ಮಿಸ್ ಮಾಡ್ಕೋಬಾರ್ದು. ಆದರೆ ನಾನು ಅದರಲ್ಲಿ ಬರ್ದಿರೋದೆಲ್ಲ ಸತ್ಯ ಸರ್. ನೀವು ಯಾವುದ್ರ ಬಗ್ಗೆ ಯಾವ ಪ್ರಶ್ನೆ ಬೇಕಾದರೂ ಕೇಳ್ಬೋದು. ಮೋಹನ್ ದಾಸ್ ಕನ್ಸ್ಟ್ರಕ್ಷನ್ ಅನ್ನೋ ಈ ದೊಡ್ಡ ಕಂಪನಿ ಕೇಳೋದು ವಿಶ್ವಾಸ.
ಅದು ನಿಮ್ಮ ಮುಖದಲ್ಲಿ ನನಗೆ ಕಾಣ್ತಿದೆ. ಕ್ವಶನ್ ಮಾಡಲ್ಲ. ಆದರೆ ಅದು ಅಕಸ್ಮಾತಾಗಿ ಸುಳ್ಳಾಗಿ ಕೆಲಸದಲ್ಲಿ ನೀವು ಸೋತ ದಿವಸ ಕೆಲಸದಿಂದ ಆ ಕ್ಷಣ ಕಿತ್ತಾಕಿದ್ದಕ್ಕೆ ಪಶ್ಚಾತ್ತಾಪ ಪಡಲ್ಲ. ಖಂಡಿತ ನಾನು ನಿಮಗೆ ಆ ಅವಕಾಶ ಕೊಡೋದಿಲ್ಲ ಸರ್. ನಿಂತೆ ಕೂತ್ಕೊಂಡೆ ಮಾತಾಡಿ. ಕೂತು ಬೋರ್ ಆಗಿರೋ ನನಗೆ ಆಗಾಗ ಎದ್ದು ಓಡಾಡೋದು ನನ್ನ ಅಭ್ಯಾಸ. ನಿಮ್ಮ ಅಪ್ಲಿಕೇಶನಲ್ಲಿ ಒಂದು ಲೆಟರ್ ಬರೆದಿದ್ದನ್ನು ಓದಿದ್ದು ನೆನಪು. ಇಲ್ಲಿ ಸಿಗೋ ಕೆಲಸದಿಂದ ನಿಮ್ಮ ಬದುಕೆ ಬದಲಾಗುತ್ತೆ ಅಂತ ಬರೆದಿದ್ರಿ. ನನ್ನ ಕೈ ಕೆಳಗೆ ವರ್ಕ್ ಮಾಡೋ ಪ್ರತಿಯೊಬ್ಬನ್ನು ನನ್ನ ಟೋನಿಗೆ ಟ್ಯೂನ್ ಮಾಡ್ತೀನಿ. ನಿಮ್ಮ ಬದುಕು ಕೂಡ ಖಂಡಿತ ಬದಲಾಗುತ್ತೆ ಕೀರ್ತಿ. ಅಂದ್ರೆ ಸರ್ Congrats. You are appointed. ಸರ್ $40K ಸ್ಯಾಲರಿ ಅಂದರೆ 40,000. ಓಕೆನಾ? ನನಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಸರ್. 40,000 ಜಾಸ್ತಿನೇ ಆಯಿತು. ಅದು ಅಲ್ಲದೆ ನಾನು ಇದಕ್ಕೆ ನಿಮಗೆ ಗೊತ್ತಿಲ್ಲದೆ ಇರಬಹುದು, ಆದರೆ ನಾನು ಗುರುತಿಸಿದ್ದೀನಿ. ಮಿಡ್ಲ್ ಕ್ಲಾಸ್ ಅನ್ನೋ ಕೆಸರಲ್ಲಿರೋ ಕಮಲ ನೀವು. ಲೋಟಸ್ಗೆ ಕೊಡಬೇಕಾದ ಸ್ಟೇಟಸ್ ಕೊಡಲೇಬೇಕು. ಥ್ಯಾಂಕ್ ಯು ಸರ್. ಖಂಡಿತ ನಿಮ್ಮ ಎಕ್ಸ್ಪೆಕ್ಟೇಷನ್ ಮೀರಿ ಕೆಲಸ ಮಾಡ್ತೀನಿ. Vincent, come in. Yes, sir. ಕೀರ್ತಿ, ನಾಳೆಯಿಂದ ಕೆಲಸಕ್ಕೆ ಬರ್ತಾರೆ. ಆಫೀಸ್ ಇನ್ಚಾರ್ಜ್ ಅಂತ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡಿ. ಓಕೆ, 40K. ಕಂಗ್ರಾಟ್ಸ್ ಮೇಡಮ್. ಥ್ಯಾಂಕ್ ಯು. ಬರ್ತೀನಿ ಸರ್. ಕೀರ್ತಿ, ಒಂದು ಸೆಕೆಂಡ್. ಥ್ಯಾಂಕ್ ಯು ಸೋ ಮಚ್ ಸರ್. ಗುಡ್ ಲಕ್. ಬರ್ತೀನಿ ಸರ್. ಬನ್ನಿ ಮೇಡಮ್. ಹಣಕ್ಕೆ ಯಾರೇ ಆದರೂ ಸಲಾಮ್ ಮಾಡ್ತಾರೆ. ನೆಕ್ಸ್ಟ್ ಗುಲಾಮ್ರೆ ಆಗ್ತಾರೆ. ಕೀರ್ತಿ, ಏನೇನಿಲ್ಲ ಕಣ ಆಪುಂಡು ಕೀರ್ತಿ.